ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ರಮೇಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಬಿಗ್ ಬಾಸ್ ಕಡೆಯಿಂದ 2ನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಚೈತ್ರಾ ಕುಂದಾಪುರ ಮತ್ತು ತ್ರಿವಿಕ್ರಮ ಅವರು ಜೈಲಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ. ಏನಕ್ಕೆ ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ ಈ ಪ್ರೋಮೋ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ಇದೊಂಥರ ಕ್ಯೂಟ್ ಕ್ವಾಟ್ಲೆ ಅಂತಾನೆ ಹೇಳ್ಬೋದು. ಸೊ ಇವರು ಏನ್ ಮಾಡ್ತಾ ಇದ್ದಾರೆ, ಮನೆ ಒಳಗಡೆ ಜೈಲೊಳಗಡೆ ಇದ್ದು ಇವ್ರಿಗೆಲ್ಲ ಏನೋ ಮಾಡ್ಸೋಣ ಅಂತ ಅಂದ್ಬಿಟ್ಟು ಆಚೆ ಬರ್ತಿರ್ತಾರೆ ಆಕ್ಚುಲಿ. ಸೊ ಆಚೆ ಬಂದು ಏನ್ ಮಾಡ್ತಿರ್ತಾನೆ ಅಂತ ಚೈತ್ರಾ ಕುಂದಾಪುರ ಅವ್ರು ಕೇಳ್ತಾರೆ. ಆಕ್ಚುಲಿ ಅವ್ರು ಏನಂತಾರೆ ಅಂತಂದ್ರೆ, ಲೈಕ್ ಬಂದು ಸುಮ್ಮನೆ ಹಂಗೆ ಡ್ಯಾನ್ಸ್ ಆಡ್ಕೊಂಡು ಕುತ್ಕೊಳ್ಳೋಣ. ಅಲ್ಲಿ ಅವರು ಇನ್ನ ಮಲಗಿರ್ತಾರೆ ಪಾಪ. ಬೆಳಗಿನ ಜಾವ ಇನ್ನ 7 ಗಂಟೆನ 6 ಗಂಟೆನ ಅಂತ ಅನ್ಸುತ್ತೆ. ಎಲ್ಲರೂ ಇನ್ನ ಮಲಗಿದ್ದಾರೆ, ಇನ್ನ ಸಾಂಗ್ ಕೂಡ ಹಾಕಿಲ್ಲ, ಇನ್ನ ಯಾರು ಎದ್ದಿಲ್ಲ. ಸೊ ಆ ಟೈಮಲ್ಲಿ ಹೋಗ್ಬಿಟ್ಟು ಇಲ್ಲ ಲಾನ್ ಏರಿಯಾದಲ್ಲೋ ಇಲ್ಲಾಂದ್ರೆ ಲೈಕ್ ಮೇಲ್ಗಡೆ ಕುತ್ಕೊಂಡಿರೋಣ. ಸೊ ಸಾಂಗ್ ಬರುತ್ತೆ, ಅವ್ರ ಜೊತೆ ನಾವು ಡ್ಯಾನ್ಸ್ ಆಡೋಕೆ ಹೊಂಟೋಗ್ಬಿಡೋಣ ಅಂತ ಹೇಳ್ತಾವ್ರೆ. ಈ ತರ ರೂಲ್ಸ್ ಬ್ರೇಕ್ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಬೇಕು ಅಂತ ಮಾಡ್ತಾ ಇದಾರೆ, ಇಲ್ಲ ಕ್ವಾಟ್ಲೆ ಕೊಡಬೇಕು ಅಂತ ಮಾಡ್ತಾ ಇದಾರೆ, ಗೊತ್ತಿಲ್ಲ ಇದು. ಸೊ ಇಲ್ಲ, ಆಕ್ಚುಲಿ ಇದು ಏನಾಗುತ್ತೆ ಅಂದ್ರೆ, ಮೇ ಬಿ ಪನಿಷ್ಮೆಂಟ್ ಇವ್ರ ಜೊತೆ ಗೋಲ್ಡ್ ಸುರೇಶ್ ಅವ್ರಿಗೂ ಸಿಗುತ್ತೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಏನು ಅಷ್ಟು ಇಂಪ್ಯಾಕ್ಟ್ ಏನು ಬೀಳಲ್ಲ. ಸುಮ್ಮನೆ ಆಚೆ ಬರ್ತಿದ್ದಾರೆ, ಮತ್ತೆ ಒಳಗಡೆ ಕುತ್ಕೊಂತಾರೇನೋ. ಯಾಕಂದ್ರೆ ಸೀರಿಯಸ್ ಆಗಿ ಮಾಡಬೇಕು ಅಂತೇಳಿ ನೆನ್ನೆ ಜಗಳ ಆಡಿದವರು ಇಬ್ರು ಕೂಡ, ಚೈತ್ರಾ ಕುಂದಾಪುರ ಅವರಾಗಲಿ ತ್ರಿವಿಕ್ರಮ್ ಅವರಾಗಲಿ. ಬಟ್ ಚೆನ್ನಾಗಿದೆ ಆಕ್ಚುಲಿ. ಈ ಥರ ಮಜಾ ಇರಬೇಕು. ಫನ್ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ನೋಡೋದಕ್ಕೂ ಕೂಡ ನಮಗೂ ಬೇಜಾರಾಗುತ್ತೆ. ಬಟ್ ಹೇಳಕ್ಕಾಗಲ್ಲ ಗುರು, ಇದನ್ನೇ ಫನ್ ಇಟ್ಕೊಂಡಿದ್ರು. ಸೀರಿಯಸ್ ಆಗಿ ಬಿಗ್ ಬಾಸ್ ಅವ್ರು ಏನೋ ಒಂದು ಪನಿಷ್ಮೆಂಟ್ ಕೊಡ್ತಾರೆ. ಮೇ ಬಿ ಎಲ್ಲ ಗ್ರಾಸರಿಯಲ್ಲೇ ಕಿತ್ಕೋಬಹುದು, ಏನಾದರೂ ಮಾಡ್ಬೋದು. ಯಾಕಂತಂದ್ರೆ ಬರ್ತಾ ಇರೋದು ಈ ತರ ಜೈಲಿಗೆ ಬರೋರೆಲ್ಲ ಇದು ಒಂದೊಂದು ನಾಟಕಗಳು ಆಡ್ತಾ ಇದ್ದಾರೆ. ಈಗ ಲಾಸ್ಟ್ ಟೈಮ್ ರಜಾತ್ ಅವ್ರು ಬಂದ್ಬಿಟ್ಟು ನಾನು ಏನೋ ತರಕಾರಿ ಕಟ್ ಮಾಡಲ್ಲ ಅಂತ ಅವ್ರು ಕ್ವಾಟ್ಲೆ ಕೊಟ್ಟರು. ಸೊ ಇವ್ರು ಈ ಸಲ ಈಗ ತ್ರಿವಿಕ್ರಮ್ ಅವರು ಮತ್ತೆ ಚೈತ್ರಾ ಕುಂದಾಪುರ ಅವರು ನಾನು ಜೈಲಿಂದ ಆಚೆ ಕಡೆ ಬರ್ತೀನಿ ಅಂತ ಆಲ್ರೆಡಿ ಜೈಲಿಂದ ಆಚೆ ಕಡೆ ಬಂದಿದ್ದಾರೆ. ಅದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಂತ ಅದನ್ನ ಫಾಲೋ ಮಾಡಬೇಕಾಗುತ್ತೆ, ಸಟನ್ ರೂಲ್ಸ್ ಅನ್ನೆಲ್ಲ. ಸೊ ಇವ್ರು ಏನು ಮಾಡ್ತಾರೆ ಅದೆಲ್ಲ ಲೈಕ್ ನಾನು ಫಾಲೋ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಥರ ಮಾಡ್ತು ಅಂತಂದರೆ ಬಿಗ್ ಬಾಸ್ ಇದಕ್ಕೊಂದು ನಿರ್ಧಾರ ತೊಗೊಂತಾರೆ ಅಂತ ನಮ್ಮ ಅಭಿಪ್ರಾಯ ಇದು. ಸೊ ಇದ್ರ ಬಗ್ಗೆ ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದೇನಪ್ಪ ಅಂತಂದರೆ, ಇವತ್ತಿನ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಯಾಕಂದರೆ ತುಂಬ ಜನ ಎಲ್ಲರೂ ಕೂಡ ಪಾರ್ಟಿಸಿಪೇಷನ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸ್ಟಿಲ್ ಈ ಸತಿ ಉತ್ತಮ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವ್ರಿಗೆ ಸಿಕ್ಕಿದೆ. ವೆಲ್ ಡಿಸರ್ವ್ಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಬಾರಿ ಆಲ್ರೆಡಿ ಅವ್ರು ಜೈಲಿಗೆ ಹೋಗಿ ಮತ್ತೆ ಬಂದು ಕ್ಯಾಪ್ಟನ್ ಒಳ್ಳೆ ಉತ್ತಮ ಕಿಚ್ಚನ ಚಪ್ಪಾಳೆ ಕೂಡ ತೊಗೊಂಡಿದ್ರು ಆ್ಯಂಡ್ ಉತ್ತಮನ ಕೂಡ ತೊಗೊಂಡಿದ್ರು. ಈ ಸತಿ ಕ್ಯಾಪ್ಟನ್ ಆಗಿದ್ದಾರೆ ಗುರು. ಏನು ಗುರು, 2 ವೀಕಲ್ಲಿ ಏನೋ ಸೈಲೆಂಟ್ ಆಗಿದ್ದವ್ರು ಈಗ ಸಡನ್ನಾಗಿ ಬ್ಯಾಂಗ್ ಅಂತ ಬಂದಿದ್ದಾರೆ. ಆ್ಯಂಡ್ ಇವ್ರ ಗ್ರಾಫ್ ಒಂದು ಸ್ವಲ್ಪ ಮೇಲೋಗುತ್ತೆ ಕೆಳಗಡೆ ಬರುತ್ತೆ. ಬಟ್ ಆದರೂ ಸ್ಟಿಲ್ ಈ ಸತಿ ಲೈಕ್ ನಾಮಿನೇಷನ್ಸ್ಗಳಿದೆ ಗೊತ್ತಾ, 8 ಜನ ಏನಾಗಿದ್ದಾರೆ. ತುಂಬ ಟಫ್ ಇದೆ, ಟಫ್ ಕಾಲ್ ಮಾಡಬೇಕು ಅಂತಲೇ ಇದೆ ಆ್ಯಕ್ಚುಲಿ ಬಿಗ್ ಬಾಸ್ ಅವ್ರಿಗೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, 2 ನಾಮಿನೇಷನ್ ನಡೆಯೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಕಾದು ನೋಡೋಣ, 2 ಆಗುತ್ತಾ ಇಲ್ಲ 1 ಆಗುತ್ತಾ. 1 ಆದರೂ ಕೂಡ ಯಾರು ಆಗಬಹುದು ಅಂತಲೂ ಕೂಡ ಒಂದು ಕುತೂಹಲ ಕಾಯ್ತಾ ಇದೆ. ಆ್ಯಂಡ್ ಗೈಸ್, ನಿಮ್ಮ ಪ್ರಕಾರ ಯಾರು ಮನೆಯಿಂದ ಆಚೆ ಕಡೆ ಹೋಗಬೇಕು ಅಂತ ಕಮೆಂಟ್ ಮಾಡೋದು ತಿಳಿಸೋದು ಮರಿಬೇಡಿ. ಎಸ್, ಸೊ ಸಿಗೋಣ ಗೈಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.